ಒಂದು ಸುಂದರ ಕಾಡಿನಲ್ಲಿ ಹಸಿರು ಗಿಡಮರಗಳ ಮಧ್ಯೆ ಶಾಂತವಾಗಿ ಹರಿಯುವ ನದಿಯ ಬಳಿಯಲ್ಲಿ ಒಂದು ಆಮೆ ವಾಸಿಸುತ್ತಿತ್ತು. ಅದೇ ಕಾಡಿನಲ್ಲಿ ವೇಗದಲ್ಲಿ ಓಡುವ ಆದರೆ ಸ್ವಲ್ಪ ಅಹಂಕಾರ ಹೊಂದಿದ ಮೊಲವೂ ಇತ್ತು. ಕಾಡಿನ ಪ್ರಾಣಿಗಳು ಈ ಇಬ್ಬರ ಸ್ವಭಾವಗಳನ್ನು ಚೆನ್ನಾಗಿ ತಿಳಿದಿದ್ದವು. ಮೊಲ ಚುರುಕು, ಆಮೆ ಧೈರ್ಯಶಾಲಿ. ಒಂದು ದಿನ ಕಾಡಿನ ಸಭೆ ನಡೆಯುತ್ತಿತ್ತು. ಎಲ್ಲಾ ಪ್ರಾಣಿಗಳು ತಮ್ಮ ತಮ್ಮ ಸಾಮರ್ಥ್ಯಗಳನ್ನು ಹೇಳಿಕೊಳ್ಳುತ್ತಿದ್ದರು. ಮೊಲ ತನ್ನ ಮಾತು ಆರಂಭಿಸಿತು. ಈ ಕಾಡಿನಲ್ಲಿ ನನ್ನಷ್ಟು ವೇಗವಾಗಿ ಓಡುವವರು ಯಾರೂ ಇಲ್ಲ. ನಾನು ಕ್ಷಣಗಳಲ್ಲಿ ದೂರಿಗೆ ತಲುಪುತ್ತೇನೆ. ಮೊಲ, ನಿನ್ನ ವೇಗ ಸತ್ಯ, ಆದರೆ ವೇಗದ ಜೊತೆ ಸಹನೆ ಇದ್ದರೆ ಮಾತ್ರ ಅದು ಪೂರ್ಣವಾಗುತ್ತದೆ. ನೀನು ನನಗೆ ಪಾಠ ಹೇಳ್ತೀಯಾ? ನೀನು ನನ್ನ ಅರ್ಧ ವೇಗದಲ್ಲೂ ಓಡಲು ಸಾಧ್ಯವಿಲ್ಲ. ನಾವು ಒಂದು ಓಟ ಮಾಡೋಣ, ಆಗ ನಿಜ ಗೊತ್ತಾಗುತ್ತದೆ. ಪ್ರಾಣಿಗಳು ಇದನ್ನು ಒಪ್ಪಿಕೊಂಡವು. ಓಟದ ಮಾರ್ಗವನ್ನು ನದಿಯ ತೀರದಿಂದ ಕಾಡಿನ ಕೊನೆಯ ದೊಡ್ಡ ಬೆಟ್ಟದವರೆಗೆ ನಿಗದಿಪಡಿಸಿದರು. ಮುಂದಿನ ದಿನ ಎಲ್ಲರೂ ಉತ್ಸಾಹದಿಂದ ಸೇರಿಕೊಂಡರು. 1, 2, 3 ಓಟ ಶುರು! ಮೊಲ ಗಾಳಿ ಮಿಂಚಿನಂತೆ ಓಡಿತು. ಅದು ಕ್ಷಣಗಳಲ್ಲಿ ಬಹಳ ದೂರ ತಲುಪಿತು. ಆಮೆ ನಿಧಾನವಾಗಿ ಆದರೆ ಸ್ಥಿರವಾಗಿ ಮುಂದೆ ಸಾಗತೊಡಗಿತು. ಮೊಲ ಬೆಟ್ಟದ ಹತ್ತಿರ ತಲುಪಿದಾಗ ಹಿಂದೆ ತಿರುಗಿ ನೋಡಿ. ಆಮೆ ಇನ್ನೂ ಬಹಳ ದೂರದಲ್ಲಿದೆ. ನಾನು ಈಗಲೇ ಗೆದ್ದಂತೆ. ಅದು ಹತ್ತಿರದ ಮರದ ಕೊಂಬೆಯಲ್ಲಿ ಕುಳಿತು ಸೂರ್ಯನ ಬೆಳಕನ್ನು ಆನಂದಿಸಿತು. ಹಕ್ಕಿಗಳ ಹಾಡನ್ನು ಕೇಳಿತು. ಅದು ಅಲ್ಲಿ ಮಲಗಿ ನಿದ್ರೆಗೆ ಜಾರಿತ್ತು. ಇದಕ್ಕೂ ನಡುವೆ ಆಮೆ ನಿಧಾನವಾಗಿ ಬೆಟ್ಟದ ಕಡೆಗೆ ಬರುತ್ತಲೇ ಇತ್ತು. ಅದು ದಣಿದರೂ ನಿಲ್ಲಲಿಲ್ಲ. ಆಮೆ, ನನ್ನ ಗುರಿ ನನ್ನ ಮುಂದೆ ಇದೆ, ನಾನು ನಿಲ್ಲಬಾರದು, ಹೀಗೆ ಹೇಳುತ್ತಾ ಮುಂದೆ ಸಾಗಿತ್ತು. ಸಂಜೆ ವೇಳೆಗೆ ಆಮೆ ಬೆಟ್ಟದ ತುದಿಯನ್ನು ತಲುಪಿತು. ಪ್ರಾಣಿಗಳು ಅದನ್ನು ನೋಡಿ ಆಶ್ಚರ್ಯಗೊಂಡವು. ಆಮೆ ಗೆದ್ದಿತ್ತು, ಅದ್ಭುತ! ಈ ಗದ್ದಲದಿಂದ ಮೊಲ ಎಚ್ಚರಗೊಂಡಿತ್ತು. ಏನಿದು? ನಾನು ಸೋತೇನೆ? ಅದು ಬೇಗನೆ ಓಡಿತ್ತು. ಆದ್ರೆ ಆಗಾಗ್ಲೇ ಆಮೆ ಗುರಿಯನ್ನು ಮುಟ್ಟಿತ್ತು. ಮೊಲ ಬೇಸರದಿಂದ ಆಮೆಯ ಬಳಿಗೆ ಬಂತು. ನಾನು ನನ್ನ ಸಮಯವನ್ನು ವ್ಯರ್ಥ ಮಾಡಿದೆ. ನಿನ್ನನ್ನು ಕಡಿಮೆ ಅಂದಿದ್ದೆ. ನಿನ್ನಲ್ಲಿ ಶಕ್ತಿ ಇದೆ, ಆದರೆ ಅದನ್ನು ಸರಿಯಾಗಿ ಬಳಸಬೇಕು. ನಿರಂತರ ಪ್ರಯತ್ನವೇ ಯಶಸ್ಸಿನ ಗುಟ್ಟು. ಮೊಲ ತಲೆಬಾಗಿತ್ತು. ಆ ದಿನದಿಂದ ಅದು ವಿನಯಶೀಲವಾಗಿ ವರ್ತಿಸಿತು ಮತ್ತು ತನ್ನ ಸಮಯವನ್ನು ಸರಿಯಾಗಿ ಬಳಸಲು ಕಲಿತಿತು. ಸಮಯದ ಮೌಲ್ಯ ಅರಿತವನೇ ನಿಜವಾದ ಗೆದ್ದವನು. ಮೊಲ ಮತ್ತು ಆಮೆಯ ಓಟದ ನಂತರ ಕಾಡಿನಲ್ಲಿ ಆಮೆಯ ಜಯದ ಬಗ್ಗೆ ಎಲ್ಲರೂ ಮಾತನಾಡುತ್ತಿದ್ದರು. ಮೊಲ ತನ್ನ ತಪ್ಪನ್ನು ಅರಿತು ಇನ್ನಷ್ಟು ವಿನಯಶೀಲವಾಗಿತ್ತು. ಆದರೆ ಅದರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿತ್ತು. ನಾನು ನಿಜವಾಗಿಯೂ ಸೋಲಿಗನ, ಅಥವಾ ನಾನು ನನ್ನನ್ನು ಸರಿಯಾಗಿ ಬಳಸಿಕೊಳ್ಳಲಿಲ್ಲವೇ? ಕೆಲವು ದಿನಗಳ ನಂತರ ಮೊಲ ಆಮೆಯ ಬಳಿ ಹೋಯಿತು. ಆಮೆ, ನಿನ್ನ ಜಯಕ್ಕೆ ಅಭಿನಂದನೆಗಳು. ನಾನು ನನ್ನ ತಪ್ಪನ್ನು ಒಪ್ಪಿಕೊಂಡಿದ್ದೇನೆ. ಆದರೆ ನಾವು ಮತ್ತೆ ಮತ್ತೆ ಒಂದು ಓಟ ಮಾಡಬಹುದೇ? ಮತ್ತೆ ಓಟವಾ? ಯಾಕೆ? ಈ ಬಾರಿ ನಾನು ಅಹಂಕಾರ ತೋರಿಸುವುದಿಲ್ಲ. ನಿಲ್ಲದೆ ಓಡುತ್ತೇನೆ, ನನ್ನ ನಿಜವಾದ ಸಾಮರ್ಥ್ಯವನ್ನು ತೋರಿಸಲು. ಸರಿ, ನಾವು ಮತ್ತೆ ಪ್ರಯತ್ನಿಸೋಣ. ಮತ್ತೆ ಕಾಡಿನ ಪ್ರಾಣಿಗಳು ಸೇರಿಕೊಂಡವು. ಈ ಬಾರಿ ಮಾರ್ಗ ಸ್ವಲ್ಪ ಬದಲಾಯಿತು. ಮೈದಾನ, ಕಾಡು ಮತ್ತು ಒಂದು ಚಿಕ್ಕ ಗುಡ್ಡದ ಮೂಲಕ ಹೋಗುವ ಮಾರ್ಗ. ಓಟ ಶುರುವಾಯಿತು. 1, 2, 3 ಶುರು! ಮೊಲ ಈ ಬಾರಿ ತುಂಬ ಗಮನದಿಂದ ಓಡಿತು. ಅದು ಎಲ್ಲಿಯೂ ನಿಲ್ಲಲಿಲ್ಲ, ಹಿಂದೆ ತಿರುಗಿ ನೋಡಲಿಲ್ಲ. ಅದರ ಗಮನ ಗುರಿಯ ಮೇಲೆಯೇ ಇತ್ತು. ಆಮೆ ತನ್ನದೇ ಗತಿಯಲ್ಲೇ ಸಾಗತೊಡಗಿತ್ತು. ಮೊಲ ಗಾಳಿಯಂತೆ ಓಡಿ ಕೆಲವು ಸಮಯದಲ್ಲೇ ಗುರಿಯನ್ನು ತಲುಪಿತು. ಈ ಬಾರಿ ಅದು ನಿಲ್ಲದೆ, ಅಹಂಕಾರವಿಲ್ಲದೆ ಗೆದ್ದಿತ್ತು. ಪ್ರಾಣಿಗಳು ಚಪ್ಪಾಳೆ ತಟ್ಟಿದವು. ಅಭಿನಂದನೆಗಳು ಮೊಲ, ನೀನು ನಿನ್ನ ತಪ್ಪಿನಿಂದ ಕಲಿತೆಯೇ. ಹೌದು, ನಾನು ಒಂದು ಮುಖ್ಯ ಪಾಠ ಕಲಿತೆ.
ವೇಗ ಇದ್ದರೆ ಸಾಕಾಗುವುದಿಲ್ಲ, ಅದನ್ನು ಸರಿಯಾಗಿ ಬಳಸಬೇಕು. ಆಮೆ ತಲೆಯಾಡಿಸಿತ್ತು. ಆದರೆ ಕತೆ ಇಲ್ಲಿ ಮುಗಿಯಲಿಲ್ಲ. ಕೆಲವು ದಿನಗಳ ನಂತರ ಆಮೆ ಮತ್ತೊಂದು ಯೋಚನೆ ಮಾಡಿತ್ತು. ಮೊಲ, ನಾವು ಮತ್ತೊಂದು ಓಟ ಮಾಡೋಣ. ಆದರೆ ಈ ಬಾರಿ ಮಾರ್ಗವನ್ನು ನಾನು ಆಯ್ಕೆ ಮಾಡುತ್ತೇನೆ. ಸರಿ, ಈ ಬಾರಿ ಕೂಡ ನಾನು ಗೆಲ್ಲುತ್ತೇನೆ. ಹೊಸ ಓಟದ ಮಾರ್ಗದಲ್ಲಿ ಒಂದು ನದಿ ಕೂಡ ಇತ್ತು. ಓಟ ಆರಂಭವಾಯಿತು. ಮೊಲ ಮತ್ತೆ ವೇಗವಾಗಿ ಓಡಿತು. ಆದರೆ ನದಿಯ ಬಳಿ ತಲುಪಿದಾಗ ಅದು ನಿಂತಿತ್ತು. ಇಲ್ಲಿ ನನ್ನ ಶಕ್ತಿ ಉಪಯೋಗಕ್ಕೆ ಬರುತ್ತದೆ. ಅದು ನಿಧಾನವಾಗಿ ನೀರಿನಲ್ಲಿ ಇಳಿದು ಸುಲಭವಾಗಿ ನದಿಯನ್ನು ದಾಟಿತ್ತು. ಮೊಲ ಅಸಹಾಯಕವಾಗಿ ನೋಡುತ್ತಿತ್ತು. ನಂತರ ಆಮೆ ಗುರಿಯನ್ನು ತಲುಪಿತು. ಮೊಲ ಅಲ್ಲಿಗೆ ತಲುಪಿದಾಗ ಆಮೆ ಈಗಾಗಲೇ ಗೆದ್ದಿತ್ತು. ಈ ಬಾರಿ ನಾನು ಸೋತಿದ್ದೇನೆ, ಆದರೆ ನಾನು ಮತ್ತೊಂದು ಪಾಠ ಕಲಿತೆ. ಪ್ರತಿಯೊಬ್ಬರಿಗೂ ತಮ್ಮದೇ ಶಕ್ತಿ ಮತ್ತು ದುರ್ಬಲತೆಗಳಿವೆ. ಹೌದು, ನಾವು ಒಬ್ಬರನ್ನೊಬ್ಬರು ಸ್ಪರ್ಧಿಸುವ ಬದಲು ಒಟ್ಟಿಗೆ ಕೆಲಸ ಮಾಡಿದ್ರೆ ಇನ್ನೂ ಉತ್ತಮ. ಹಾಗಾದರೆ ಮುಂದಿನ ಬಾರಿ ನಾವು ತಂಡವಾಗಿ ಕೆಲಸ ಮಾಡೋಣ. ಮೊಲ ಮತ್ತು ಆಮೆ ಈಗ ಒಳ್ಳೆ ಸ್ನೇಹಿತರಾಗಿದ್ದರು. ಅವರು ಸ್ಪರ್ಧೆ ಮಾಡುತ್ತಿದ್ದ ದಿನಗಳು ಹೋದವು. ಈಗ ಅವರು ಒಟ್ಟಿಗೆ ಕೆಲಸ ಮಾಡುವುದನ್ನು ಕಲಿತಿದ್ದರು. ಕಾಡಿನ ಪ್ರಾಣಿಗಳು ಅವರ ಸ್ನೇಹವನ್ನು ನೋಡಿ ಸಂತೋಷಪಟ್ಟವು. ಒಂದು ದಿನ ಕಾಡಿನಲ್ಲಿ ದೊಡ್ಡ ಸಮಸ್ಯೆ ಉಂಟಾಯಿತು. ಭಾರೀ ಮಳೆಯ ಕಾರಣದಿಂದ ನದಿ ತುಂಬಿ ಹರಿಯುತ್ತಿತ್ತು. ಕಾಡಿನ ಒಂದು ಭಾಗದಲ್ಲಿ ಇರುವ ಚಿಕ್ಕ ಪ್ರಾಣಿಗಳು, ಮೂಷಿಕಗಳು, ಕಾಗೆಗಳು ಮತ್ತು ಮರಿಗಳ ಗುಂಪು ನದಿಯ ಪಕ್ಕದಲ್ಲಿ ಸಿಕ್ಕಿಕೊಂಡಿದ್ದರು. ಎಲ್ಲಾ ಪ್ರಾಣಿಗಳು ಆತಂಕದಲ್ಲಿದ್ದವು. ನಾವು ಏನಾದರೂ ಮಾಡಬಹುದು. ನೀನು ಈಜಲು ಬಲ್ಲೆ, ನಾನು ವೇಗವಾಗಿ ಓಡಬಲ್ಲೆ. ಹೌದು, ನಾವು ಒಟ್ಟಿಗೆ ಕೆಲಸ ಮಾಡಿದರೆ ಅವರನ್ನು ರಕ್ಷಿಸಬಹುದು. ಅವರು ಯೋಜನೆ ರೂಪಿಸಿದ್ರು. ಮೊದಲು ಆಮೆ ನದಿಯನ್ನು ದಾಟಿ ಆ ಪಕ್ಕಕ್ಕೆ ಹೋಯಿತು. ಅದು ನೀರಿನಲ್ಲಿ ನಿಧಾನವಾಗಿ ಆದರೆ ಭದ್ರವಾಗಿ ಸಾಗಿತ್ತು. ಅಲ್ಲಿ ಸಿಕ್ಕಿಕೊಂಡಿದ್ದ ಪ್ರಾಣಿಗಳನ್ನು ಸಮಾಧಾನಪಡಿಸಿತ್ತು. ಇದಕ್ಕೂ ನಡುವೆ ಮೊಲ ಕಾಡಿನ ಬೇರೆ ಪ್ರಾಣಿಗಳನ್ನು ಕರೆದುಕೊಂಡು ಬಂತು. ಕೋತಿಗಳು, ಹಕ್ಕಿಗಳು ಮತ್ತು ಜಿಂಕೆಗಳು. ಅವರು ಮರದ ಕೊಂಬೆಗಳು ಮತ್ತು ಲತಿಗಳನ್ನು ಸೇರಿಸಿ ಒಂದು ಸರಳ ಸೇತುವೆ ನಿರ್ಮಿಸಲು ಶುರು ಮಾಡಿದರು.